ಹಲೋ ಫಿಲ್ಮಿ ಲಿವರ್ಸ್, ವೆಲ್ಕಮ್ ಟು ದ ಚಾನಲ್ ಫಿಲ್ಮಿ ವೈಬ್ಸ್ ಕನ್ನಡ. ನಿರ್ದೇಶಕ ತ್ರಿವಿಕ್ರಮ್ ನಿರ್ದೇಶನ ಮಾಡಿ ಸೂಪರ್ ಸ್ಟಾರ್ ಮಹೇಶ್ ಬಾಬು ಮತ್ತು ಶ್ರೀಲೀಲಾ ಆ್ಯಕ್ಟ್ ಮಾಡಿರುವಂಥ ಗುಂಟೂರು ಕಾರಂ ಸಿನಿಮಾ ನೋಡ್ಕೊಂಡು ಬಂದೆ. ಸಿನಿಮಾ ಹೇಗಿತ್ತು ಅಂತ ಹೇಳ್ತೀನಿ, ಬನ್ನಿ. ಸಿನಿಮಾದ ಪಾಸಿಟಿವ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಇಲ್ಲಿ ಪಾಸಿಟಿವ್ಸ್ ಅಂತ ಹೇಳೋಕ್ಕೆ ಏನೂ ಇಲ್ಲ. ಹೆಸರು ಮಾತ್ರ ಗುಂಟೂರು ಕಾರಂ. ಸಿನಿಮಾದಲ್ಲಿ ಖಾರ, ಉಪ್ಪು, ಹುಳಿ, ಮಸಾಲೆ, ಸ್ವೀಟು ಏನೂ ಇರಲಿಲ್ಲ. ಹೆಸರು ಮಾತ್ರ ಗುಂಟೂರು ಕಾರಂ. ಇನ್ನು ಸಿನಿಮಾ ಕತೆಗೆ ಬಂದರೆ ಇಲ್ಲಿ ಮಹೇಶ್ ಬಾಬು ಅವ್ರ ಹೆಸರು ರಮಣ ಅಂತ. ರಮಣ ಅವರಮ್ಮ ರಮಣ ಚಿಕ್ಕವನಿದ್ದಾಗಲೇ ಅವನನ್ನು ಬಿಟ್ಟು ಹೋಗಿ ಇನ್ನೊಂದು ಮದುವೆ ಮಾಡ್ಕೊತಾಳೆ. ಯಾಕೆ ಮಾಡ್ಕೊಂಡ್ಲು, ಇಲ್ಲಿ ರಮಣಂಗೆ ಏನಾಯಿತು, ಅವ್ರ ಅಮ್ಮಂಗೆ ಏನಾಯಿತು ಅನ್ನೋದೇ ಸಿನಿಮಾ ಕತೆ. ಸಿನಿಮಾ ಸ್ಟಾರ್ಟ್ ಆದಾಗಿಂದ ಅನ್ನೆಸೆಸರಿ ಫೈಟ್ಸು, ಅನ್ನೆಸೆಸರಿ ಕಾಮಿಡಿ, ಅನ್ನೆಸೆಸರಿ ಸಾಂಗ್ಸು ಬರೀ ಇದೇ ಆಗೋಯ್ತು. ಯೂಶ್ವಲಿ ತ್ರಿವಿಕ್ರಮ್ ಸಿನಿಮಾಗಳು ಚೆನ್ನಾಗಿರ್ತವೆ. ಸಿನಿಮಾ ಚೆನ್ನಾಗಿಲ್ಲ ಅಂದರೂ ಅದರಲ್ಲಿ ಡೈಲಾಗ್ಸ್ ಅಂತೂ ಸಖತ್ತಾಗೇ ಇರ್ತವೆ. ಆದರೆ ಇಲ್ಲಿ ಆ ಡೈಲಾಗ್ಸು ಚೆನ್ನಾಗಿಲ್ಲ. ಸಿನಿಮಾದಲ್ಲಿ ಕ್ಯಾಸ್ಟಿಂಗ್ ತುಂಬ ಚೆನ್ನಾಗಿತ್ತು, ಶ್ರೀಲೀಲಾ ಒಬ್ಬರನ್ನ ಬಿಟ್ಟು. ಆ ಶ್ರೀಲೀಲಾ ಯಾಕೆ ಬರ್ತಾಳೋ, ಏನು ಮಾಡ್ತಾಳೋ ಒಂದೂ ಅರ್ಥ ಆಗಲ್ಲ. ಸಿನಿಮಾಗಳು ಬೇಕಿತ್ತ ಅನ್ನೋದೇ ಇದುವರೆಗೂ ಗೊತ್ತಾಗ್ತಿಲ್ಲ. ಅವಳು ಇಲ್ಲ ಅಂದಿದ್ರು ಸಿನಿಮಾ ಚೆನ್ನಾಗೇ ಇರ್ತಿತ್ತು. ಚೆನ್ನಾಗಿರ್ತಿತ್ತು ಅಂದಿದ್ರೆ ಅವಳ ಕೆಲಸ ಏನೂ ಇಲ್ಲ ಅಂತ. ಅಷ್ಟೊಳ್ಳೆ ಕ್ಯಾಸ್ಟಿಂಗ್ನ ಇಟ್ಕೊಂಡು ಕತೆ ಚೆನ್ನಾಗಿಲ್ಲ, ಸ್ಕ್ರೀನ್ ಪ್ಲೇ ಚೆನ್ನಾಗಿಲ್ಲ ಅಂದರೆ ಆ ಆ್ಯಕ್ಟರ್ಸ್ ಆದರೂ ಏನು ಮಾಡೋಕ್ಕಾಗುತ್ತೆ ಹೇಳಿ. ಇನ್ನು ಮಹೇಶ್ ಬಾಬು ಅವರು ಆ್ಯಕ್ಟಿಂಗಿಗೆ ಬಂದರೆ ಅವ್ರ ಆ್ಯಕ್ಟಿಂಗೇನೋ ಚೆನ್ನಾಗಿರುತ್ತೆ, ಅದ್ರ ಬಗ್ಗೆ ಇನ್ನೊಂದು ಮಾತಿಲ್ಲ. ಆದರೆ ಇಲ್ಲಿ ಅವ್ರಿಗೆ ಕೊಟ್ಟಿರೋ ಲ್ಯಾಂಗ್ವೇಜ್ ಗುಂಟೂರು ಲ್ಯಾಂಗ್ವೇಜ್ ಅನಿಸುತ್ತೆ. ಅದು ಅವ್ರಿಗೆ ಸೂಟ್ ಆಗೋ ಥರ ಕಾಣಿಸ್ಲಿಲ್ಲ. ತುಂಬ ಒಳ್ಳೆ ಆ್ಯಕ್ಟರ್ಸ್ನೇನೋ ಹಾಕ್ಕೊಂಡಿದ್ದಾರೆ. ಮುರಳಿ ಶರ್ಮಾ, ಜಗಪತಿ ಬಾಬು, ರಘುಬಾಬು, ಜಯರಾಮ್, ಇನ್ನೂ ತುಂಬ ಜನ ಈ ಥರ ಆ್ಯಕ್ಟರ್ಸ್ ಇದ್ದಾರೆ. ಆದರೆ ಅವ್ರಿಗೆ ಕ್ಯಾರೆಕ್ಟರ್ ವೇಟೇಜೇ ಇರಲಿಲ್ಲ. ಟಾಲಿವುಡ್ ಸೂಪರ್ ಸ್ಟಾರ್ ಮಹೇಶ್ ಬಾಬು ಅಂತಾರೆ, ಅಂಥ ಸೂಪರ್ ಸ್ಟಾರ್ ಸಿನಿಮಾದಲ್ಲಿ ಒಂದು ಕೂಡ ವಿಷುವಲ್ ಹಾಕೋ ಮೂಮೆಂಟ್ ಇರಲಿಲ್ಲ ಅಂದರೆ ಸಿನಿಮಾ ಹೇಗಿದೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಂಟರ್ವಲ್ ಆಗಿ ಸಿನಿಮಾ ಸ್ಟಾರ್ಟ್ ಆದಮೇಲೆ ನನ್ನ ರೈಟ್ ಸೈಡಲ್ಲಿದ್ದಿಬ್ಬರು, ನನ್ನ ಲೆಫ್ಟ್ ಸೈಡಲ್ಲಿದ್ದ 4 ಜನ ಮತ್ತೆ ವಾಪಸ್ ಬರಲೇ ಇಲ್ಲ. ಸಿನಿಮಾ ಮುಗಿದ್ಮೇಲೆ ನನಗನ್ನಿಸ್ತು ಅವ್ರ ಜೊತೆ ನಾನು ಹೋಗಿದ್ರೆ ಚೆನ್ನಾಗಿರೋದು ಅಂತ. ಒಟ್ಟಿನಲ್ಲಿ ನನ್ನ ದುಡ್ಡು, ನನ್ನ ಟೈಮು ಎರಡು ಸಕ್ಸಸ್ಫುಲ್ಲಿ ವೇಸ್ಟ್ ಆಯಿತು. ನೀವು ಯಾರಿಗಾದರೂ ರೋದನೆ ಕೊಡಬೇಕು, ಹಿಂಸೆ ಕೊಡಬೇಕು ಅನ್ನೋದಿದ್ರೆ ಅವರನ್ನು ಈ ಸಿನಿಮಾ ಕರ್ಕೊಂಡೋಗಿ ಅವ್ರ ಜೊತೆ ನೀವು ಹೋಗಿ ಆ ಹಿಂಸೆನ ಎಂಜಾಯ್ ಮಾಡಿ. ಇಂಡಿಯನ್ ಸೂಪರ್ ಹೀರೋ ಹನುಮಾನ್ ಬಗ್ಗೆ ಒಂದು ಸಿನಿಮಾ ರಿಲೀಸ್ ಆಗಿದೆ. ಆ ಸಿನಿಮಾ ನೋಡಿಕೊಂಡು ಆ ಸಿನಿಮಾ ರಿವ್ಯೂ ಜೊತೆ ಮತ್ತೆ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್ ಬಾಯ್.